ಅಲ್ವಾ? ಯಾರು ಹಾಗಾದ್ರೆ ಇವರಿಗೆ ಕುಮ್ಮ ಕೊಡ್ತಾ ಇರುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಅಟ್ಟಹಾಸವನ್ನು ಮಾಡ್ತಾ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಗುಂಪು ಚದುರಿಸಲು ಬಂದಂತ ಆರ್ಎಎಫ್ ಹಾಗೆ ಪೊಲೀಸ್ ಸಿಬ್ಬಂದಿಯಿಂದ ಲಾಠಿಯನ್ನು ಕಸಿದು ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇದೇ ಬೇರೆ ಪಕ್ಷದವ್ರು ಮಾಡಿದ್ರೆ ಹಾಗಾದ್ರೆ ಬೇರೆಯವ್ರು ಸುಮ್ಮನೆ ಇರ್ತಾ ಇದ್ರಾ? ಇವಾಗ ಹೋರಾಟಕ್ಕೆ ಇವರೆಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ರಲ್ಲ, ಈ ಹೋರಾಟಕ್ಕೆ ಹಾಗಾದ್ರೆ ಸಪೋರ್ಟ್ ಮಾಡ್ತಾ ಇರುವಂತದ್ದು, ಈ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತದ್ದ, ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇರುವಂತದ್ದ? ಇಂಥ ಹೋರಾಟಕ್ಕೆ ಬೆಂಬಲ ಕೊಡುವವರು ನಮ್ಮ ದೇಶ ಪ್ರೇಮ, ದೇಶದ ಬಗ್ಗೆ ಎಷ್ಟು ಭಯ ಭಕ್ತಿ ಇದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೋವರ್ಧನ್ ಅವರು, ವಿಎಚ್ಪಿ ಮುಖಂಡ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಹೋರಾಟ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಅದ್ರ ಬಗ್ಗೆ ಹೋರಾಟಕ್ಕಂತ ಹೋದ್ರು. ಆದ್ರೆ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಅಂದ್ರೆ ಈ ಹೋರಾಟದ ಹಿಂದಿರುವಂತ ಅಜೆಂಡೆ ಏನು, ಇದಕ್ಕೆ ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ, ಇವ್ರದ್ದು ಏನ್ ಕತೆ ಅಂತ ಇನ್ನೊಂದು ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೊಂದು ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಏನ್ ಮಾಡೋಕ್ ಹೊರಟಿದ್ರು ಅಂತ ಸರ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ 100ಕ್ಕೆ 100 ಏನು ಈ ಪ್ರತಿಭಟನೆಯ ಹೆಸರಿನಲ್ಲಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿರ್ತಕ್ಕಂಥದ್ದನ್ನ ಇವತ್ತು ಇಡೀ ಸಮಾಜ ಗಮನಿಸಿರ್ತಕ್ಕಂಥದ್ದು. ನಾವೆಲ್ಲರೂ ಸಹ ನೋಡಿದ್ದೇವೆ ಯಾವ ರೀತಿ ನೇಪಾಳದ ಅಧ್ಯಕ್ಷರ ಮನೆಗೆ ನುಗ್ಗಿದ್ರು, ಯಾವ ರೀತಿಯಾಗಿ ಶ್ರೀಲಂಕಾದ ಅಧ್ಯಕ್ಷಗಳ ಮನೆಗೆ ನುಗ್ಗಿದ್ರು, ಅದೇ ರೀತಿಯಾಗಿ ಭಾರತದ ಪ್ರಧಾನಿ ಮನೆಗೆ ನುಗ್ಗಿ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಇಡೀ ವಿಶ್ವದ ಮುಂದೆ ಭಾರತವನ್ನ ಹಾಗೆ ಮೋದಿಯ ನಾಯಕತ್ವವನ್ನ ನಿರ್ನಾಮ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಷಡ್ಯಂತ್ರ ಮಾಡ್ತಕ್ಕಂಥ ಜನಗಳು ಇವತ್ತು ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ತಕ್ಕಂತಹ ಒಂದು ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ಕೇವಲ ಅಲ್ಲಿ ವಿದ್ಯಾರ್ಥಿಗಳು ಯಾರು ಪ್ರತಿಭಟನೆಯಲ್ಲಿ ಇರಲಿಲ್ಲ, ಯಾರೆಲ್ಲ ಅಲ್ಲಿ ನೀಟ್ ಎಕ್ಸಾಮ್ ಬರ್ದಿದ್ರು ಅವರೆಲ್ಲರೂ ಸಹ ಏನು ಫಲಿತಾಂಶಕ್ಕೋಸ್ಕರ ಆರಾಮಾಗಿ ಮನೆಯಲ್ಲಿ ಕುಳಿತಿದ್ರು. ನಾವೆಲ್ಲ ಗಮನಿಸಬಹುದು ಇವತ್ತು ಯಾವ ರೀತಿಯಾದಂತಹ ವ್ಯಕ್ತಿಗಳಲ್ಲಿ ಗಲ್ಲಿಗಳಲ್ಲಿ ಇವತ್ತು ಇಳಿದಿದ್ರು ದೆಹಲಿಯ ಬೀದಿಗಳಲ್ಲಿ. ಅವರು ಯಾವ ರೀತಿಯಾಗಿ ಪೊಲೀಸರನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರು, ಯಾವ ರೀತಿಯಾಗಿ ಅವರು ಏನು ತಮ್ಮ ಮರ್ಮಾಂಗವನ್ನ ತೋರಿಸಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಅದೇ ರೀತಿಯಾಗಿ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಇದನ್ನ ಯಾವುದೇ ಒಬ್ಬ ಸುಸಂಸ್ಕೃತವಾದಂತಹ ನೀಟ್ ವಿದ್ಯಾರ್ಥಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀಟ್ ವಿದ್ಯಾರ್ಥಿಗಳ ಸೋಗಿನಲ್ಲಿ ಹಲವಾರು ಜನ ಬಾಡಿಗೆ ಗೂಂಡಾಗಳು ಏನು ಹಲವಾರು ಸಂದರ್ಭಗಳಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ, ಕಾಶ್ಮೀರದಲ್ಲಿ ಕಲ್ಲುಗಳನ್ನ ದುಡ್ಡನ್ನು ಕೊಟ್ಟು ಓಡಿಸ್ತಾ ಇದ್ರು. ಅದೇ ರೀತಿಯಾದಂತಹ ಬಾಡಿಗೆ ಭಯೋತ್ಪಾದಕರ ಕೈನಲ್ಲಿ ಇವತ್ತು ಇಲ್ಲಿ ಕಲ್ಲುಗಳನ್ನ ಓಡಿಸ್ತಾ ಇರ್ತಕ್ಕಂಥದ್ದನ್ನ ಇವತ್ತು ಇಡೀ ಸಮಾಜ ಗಮನಿಸಿರ್ತಕ್ಕಂಥದ್ದು. ಹಾಗೆ ಏನು ನೀವೆಲ್ಲರೂ ಅನ್ಕೊಂಡಿರ್ಬೋದು ನೇಪಾಳದ ರೀತಿ ಮಾಡ್ಬಿಡ್ತೀವಿ ಅಥವಾ ಶ್ರೀಲಂಕಾದ ರೀತಿ ಮಾಡ್ಬಿಡ್ತೀವಿ ಅಂತೇಳಿ. ನೇಪಾಳದಲ್ಲಿ ಶ್ರೀಲಂಕಾದಲ್ಲಿ ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ಇಲ್ಲ, ಅದಕ್ಕೆ ಅಲ್ಲೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ನೀವು ಯಾವುದೇ ಕಾರಣಕ್ಕೂ ಆ ರೀತಿಯ ದಂಗೆಯನ್ನ ಎದ್ದೊಳ್ಲಿಕ್ಕೆ ಮೋದಿ ಸರ್ಕಾರ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೋದಿಯ ರಾಜಕೀಯ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಏನು ಗುಜರಾತ್ ನಲ್ಲಿ ನಡೆದಂತ ಗೋಧ್ರಾ ದಂಗೆಯಿಂದ. ಅಂತ ದಂಗೆಯನ್ನು ಯಾವ ರೀತಿ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ ಕರಗತ ಮಾಡಿಕೊಂಡಿರ್ತಕ್ಕಂತಹ ಸರ್ಕಾರ ಇದು. ಹಲವಾರು ಸಂದರ್ಭಗಳಲ್ಲಿ ಏನು ಈ ಹಿಂದೆ ಖಲಿಸ್ತಾನಿಗಳ ಹೆಸರಿನಲ್ಲಿ ದಂಗೆ ಬೃತ್ತಿಗೆ ಯೋಚನೆಯನ್ನ ಮಾಡಿದ್ರು, ಅದೇ ರೀತಿಯಾಗಿ ಹಲವಾರು ಜಾತಿಯ ಏನು ಜಾತಿ ಜನಾಂಗಗಳನ್ನ ಎತ್ತುಕಟ್ಟಿ ದಂಗೆಯನ್ನ ಮಾಡಿಸ್ಲಿಕ್ಕೆ ಯೋಚನೆ ಮಾಡಿದ್ರು, ಮರಾಠ ಮೀಸಲಾತಿಗೋಸ್ಕರ ದಂಗೆಯನ್ನ ಬೃತ್ತಿಗೆ ಪ್ರಯತ್ನವನ್ನ ಮಾಡಿದ್ರು. ಅದೇ ರೀತಿಯಾಗಿ ಮೊನ್ನೆ ಏನು ರೈತರ ಹೆಸರಿನಲ್ಲಿ ದಂಗೆಯನ್ನ ಮಾಡಿ ಅವರಿಂದ ನಾವು ಇಡೀ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ತೀವಿ ಅಂತೇಳಿ ಕೆಂಪುಕೋಟೆಯ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಹೊರಟ್ರು. ಇವೆಲ್ಲಾ ದಾಳಿಗಳನ್ನ ಇವತ್ತು ಅಕ್ಷರಶಃ ಏನು ಕೇಂದ್ರ ಸರ್ಕಾರ ನಿಷ್ಕ್ರಿಯಗೊಳಿಸಿರ್ತಕ್ಕಂಥದ್ದು. ಇದಕ್ಕೆ ನಾವೆಲ್ಲರೂ ಸಹ ಇಡೀ ಭಾರತೀಯರು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಅಲ್ಲಿ ಮೋದಿಯ ಮನೆ ಮೇಲೆ ದಾಳಿ ಆಗಿದ್ರೆ ಅದು ಯಾರೋ ಒಬ್ಬ ಪ್ರಧಾನಿಗೋ ಅಥವಾ ಗೃಹ ಸಚಿವರಿಗೋ ಅವಮಾನ ಆದಂತೆ ಅಲ್ಲ, ಇಡೀ ಏನು ಭಾರತೀಯ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ವಿಶ್ವದ ಸಮುದಾಯದ ಮುಂದೆ ಅವಮಾನ ಆಗೋದನ್ನ ತಡೆದಿರ್ತಕ್ಕಂಥದ್ದು ಇವತ್ತಿನ ಕೇಂದ್ರ ಸರ್ಕಾರ. ಅದ್ರ ಜೊತೆಗೆ ಇವತ್ತು ಹಲವಾರು ಜನ ಹೇಳ್ತಾ ಇರ್ತಕ್ಕಂಥದ್ದು ಏನು ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಹೋರಾಟಕ್ಕೆ ಅವಕಾಶವನ್ನ ಕೊಡೋಣ. ಅವರ ಆಗ್ರಹಗಳೇನಿದೆ ಅದನ್ನ ಶಾಂತಿಯುತವಾಗಿ ಮಾಡ್ಲಿ, ಅದಕ್ಕೆ ಸಂಪೂರ್ಣವಾಗಿ ಬಿಡೋದಕ್ಕೆ ನಾವೆಲ್ಲರೂ ಸಹ ಅವ್ರನ್ನ ಬೆಂಬಲಿಸ್ತೀವಿ. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಯಾರು ಬೀದಿಗೆ ಇಳಿತಾ ಇರ್ತಕ್ಕಂಥದ್ದು?
ಯಾರೆಲ್ಲ ನಮ್ಮ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ರು ಅವರೆಲ್ಲರ ಪಡೆನೇ ಇವತ್ತು ಏನು ಈ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬೀದಿಗಿಳಿತಾ ಇರ್ತಕ್ಕಂಥದ್ದು. ಅದನ್ನ ನೀವು ಯಾರಾದ್ರೂ ತಗೊಳ್ರಿ, ಅಲ್ಲಿರ್ತಕ್ಕಂಥ ಏನು ಭಾರತ್ ಸೇರಿ ತುಕಡೆ ಹೋಗಿ ಅಂತ ಹೇಳ್ತಕ್ಕಂಥ ತುಕಡಾ ಗ್ಯಾಂಗ್ ನ ಸದಸ್ಯರು ಇರ್ಬೋದು, ಪ್ರಕಾಶ್ ರೈ ಇರ್ಬೋದು, ಕಿಶೋರ್ ಆಗಿರ್ಬೋದು, ಮತ್ತೆ ಕುನಾಲ್ ಕಾಮ್ರಾ ಅಂತ ಹೇಳ್ತಕ್ಕಂಥ ಒಬ್ಬ ಹಿಂದೂ ವಿರೋಧಿ ಇರ್ಬೋದು. ಈ ರೀತಿ ನೀವು ಸಾಲು ಸಾಲು ಯಾರೆಲ್ಲರನ್ನು ಇವತ್ತು ಮೋದಿಯನ್ನ ರಾಜಕೀಯವಾಗಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಕಟ್ಟ ಕಡೆಯಾಗಿ ಉಳಿದಿರ್ತಕ್ಕಂಥ ಅಸ್ತ್ರ ಅಂತ ಹೇಳಿದ್ರೆ ಈ ದೇಶದ ಯುವಕರನ್ನ ಜಂಜಿಯ ಹೆಸರಿನಲ್ಲಿ ನಾವು ಎತ್ತಿ ಕಟ್ಟಬೇಕು ಸರ್ಕಾರದ ವಿರುದ್ಧ ಅಂತೇಳಿ ಎತ್ತವನ್ನ ಮಾಡ್ತಾ ಇದ್ದಾರೆ. ಆ ವಿರೋಧಿಗಳಿಗೆ ನಾವು ಸಹ ಹೇಳ್ಬೇಕಾಗುತ್ತೆ, ಈ ದೇಶದಲ್ಲಿರ್ತಕ್ಕಂತಹ 3/4% ಜಂಜಿಗಳೇನಿದ್ದಾರೆ ಅವರೆಲ್ಲರೂ ಸಹ 2014 ಮೋದಿಯ ಜೊತೆ ನಿಂತು ಗೆಲ್ಸಿದ್ದ ಕಾರಣಕ್ಕೋಸ್ಕರ ಇವತ್ತು ಭಾರತದಲ್ಲಿ ಬಹಳ ದೊಡ್ಡದಾದಂತ ಬದಲಾವಣೆ ಆಗಿರ್ತಕ್ಕಂಥದ್ದು. ಭಾರತದಲ್ಲಿರ್ತಕ್ಕಂಥ ಜಂಜಿಗಳು ಯಾವುದೋ ಬೇರೆ ದೇಶದಲ್ಲಿರ್ತಕ್ಕಂಥ ಜಂಜಿಗಳ ರೀತಿಯಲ್ಲ. ನಾವು ಭಾರತದ ಜಂಜಿಗಳು ಅಕ್ಷರಶಃ ದೇಶ ಪ್ರೇಮಿಗಳು. ನಮಗೆ ಸರ್ಕಾರಗಳಿಗಿಂತ ಅಧಿಕಾರಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಕ್ಕಂಥದ್ದೇ ಇಲ್ಲಿ ಪ್ರಥಮ ಆಗಿರ್ತಕ್ಕಂಥದ್ದು. ಅಂತ ಜಂಜಿಗಳು ಆರ್ಸಿರ್ತಕ್ಕಂಥ ಸರ್ಕಾರ ಇವತ್ತಿನ ಸರ್ಕಾರ. ಆ ಸರ್ಕಾರವನ್ನ ಇವತ್ತು ಮತ್ತೊಂದು ಯಾವ್ದೋ ಯುವಕರ ಒಂದು ಪ್ರತಿಭಟನೆ ಹೆಸರಿನಲ್ಲಿ ತೆಗೆದುಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಡೀ ಸಮಾಜ ಅವಕಾಶವನ್ನ ಕೊಡೋದಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕದಂತ ಪ್ರತಿಕ್ರಿಯೆಯನ್ನ ಕೊಡ್ತಕ್ಕಂಥ ಕೆಲಸಗಳು ಸಹ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಹೋರಾಟದ ಹೆಸರಿನಲ್ಲಿ ಇವತ್ತು ಇಡೀ ದೇಶಾದ್ಯಂತ ಅರಾಜಕತೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದನ್ನ ಕೂಡಲೇ ನಿಲ್ಲಿಸಬೇಕು. ಇವತ್ತೆಲ್ಲರೂ ಹೇಳ್ತಾರೆ ಪ್ರತಿಭಟನೆಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನಾವೇನಾದ್ರೂ ಒಂದೇ ಮಾತ್ರಗೋಸ್ಕರ ಒಂದು ನಡಿಗೆಯನ್ನ ಮ್ಯಾರಥಾನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ಬೆಂಗಳೂರಿನಲ್ಲಿ ಅನುಮತಿಯ ನಿರಾಕರಣೆ ಮಾಡ್ತಾರೆ. ಏನೋ ಕೇವಲ 1-1.5 ಕಿಲೋಮೀಟರ್ ನಾವು ಕಾಲ್ನಡಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಇಲ್ಲಿ ಹಲವಾರು ಜನಕ್ಕೆ ಧಾರ್ಮಿಕ ಭಾವನೆಗೆ ತೊಂದರೆ ಆಗುತ್ತೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡದೇ ಇರತಕ್ಕಂಥದ್ದನ್ನ ನೀವು ಬೆಂಗಳೂರಲ್ಲಿ ಏನಕ್ಕೆ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಕೇಳ್ತಕ್ಕಂಥ ವಾತಾವರಣ ಇದೆ. ಅದೇ ಜನ ಏನೋ ಇವತ್ತು ಇಲ್ಲಿ ಅನುಮತಿ ನಿರಾಕರಣೆ ಮಾಡಿರ್ತಕ್ಕಂಥ ಇದೇ ಕಾಂಗ್ರೆಸ್ನ ಜನ ಏನ್ ಹೇಳ್ತಾರೆ, ಅಲ್ಲಿ ಪ್ರಧಾನಮಂತ್ರಿಯ ಮನೆಯ ಮುಂದೆ ಇವ್ರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜಂತರ್ ಮಂತರ್ನಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲಿ ಒಂದು ನಿಗದಿತ ಪ್ರದೇಶಗಳಲ್ಲಿ ಒಂದು ಪ್ರತಿಭಟನೆ ಮಾಡ್ಬೇಕು ಅಂತ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಮಾಡ್ಬೇಕು. ಇವರು ಬೇಕಂತಲೇ ಇಡೀ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ಬೇಕು, ಪ್ರಧಾನಿಯ ಮನೆ ಮೇಲೆ ದಾಳಿ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಈ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ದಾಳಿಯನ್ನ ಸಂಪೂರ್ಣ ಭಾರತೀಯರು ಖಂಡಿಸ್ತೇವೆ. ಓಕೆ ಥ್ಯಾಂಕ್ ಯು ಗೋರ್ಧನ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಅವರು ಕೂಡ ಸಾಕಷ್ಟು ಈ ಸಿಜೆಪಿ ಪಾರ್ಟಿಯವರ ವಿರುದ್ಧ ಮಾತನಾಡ್ತಾ ಇದ್ರು. ಸಂದರ್ಭದಲ್ಲಿ ಅಪಹಾಸ್ಯ ಮಾಡೋದು, ಭಾರತಾಂಬೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪೊಲೀಸ್ನವರ ಮೇಲೆ ಅಟ್ಯಾಕ್ ಮಾಡೋದು. ಹಾಗಾದ್ರೆ ಇವರ ಅಜೆಂಡಾ ಏನು, ಇವರಿಗೆ ಯಾರು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ರು UHP ಮುಖಂಡ ಗೋರ್ಧನ್ ಅವರು. ಆ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಸಪೋರ್ಟ್ ಮಾಡ್ತಾ ಇರುವಂತ ಪಕ್ಷ ಯಾವುದು, ಈ ಹಿಂದೆ ಯಾರೆಲ್ಲ ದೇಶದ ವಿರುದ್ಧ ಮಾತನಾಡಿದ್ರು ಅವರೆಲ್ಲ ಇವಾಗ ಬಂದ್ಕೊಂಡು ಎತ್ತಿ ಕಟ್ಟುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ.